ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯಾ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯಾ. ನಮ್ಮ ಮನೆಯ ಹಲ್ದಿ ಶಾಸ್ತ್ರಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಸೊ ನೀವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ ನಮ್ಮ ಹಲ್ದಿ ಶಾಸ್ತ್ರವನ್ನ. ನಮ್ಮ ಮನೆಯಲ್ಲಿ, ಅದರಲ್ಲೂ ಸೌತ್ ಇಂಡಿಯನ್ ಮನೆಯಲ್ಲಿ ಯಾವ ತರ ಹಲ್ದಿ ಶಾಸ್ತ್ರ ಆಗುತ್ತೆ, ಸ್ವಲ್ಪ ವೇರಿಯೇಷನ್ ಆದ್ರೂ ಕೂಡ ಒಂದೇ ತರ. ಸೊ ಇಲ್ಲೆಲ್ಲ ಕಸಿನ್ಸ್ಗಳೆಲ್ಲ ಸೇರಿ ಟೀಮ್ ರೂಮ್ ಅಂತೆಲ್ಲ ಬರ್ಕೊತಾ ಇದ್ದಾರೆ. ಮಡಿಕೆಗಳಿಗೆ ಡೆಕೋರೇಷನ್ಸ್ ಎಲ್ಲ ನಡೀತಾ ಇದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಕತ್ಲಾಗ್ತಾ ಇದ್ದಂಗೂ ಕೂಡ ಕಾರ್ಯ ಎಲ್ಲ ಸ್ಟಾರ್ಟ್ ಆಗುತ್ತೆ. ಕಾರ್ಯಗಳನ್ನ ಅಬ್ಸರ್ವ್ ಮಾಡ್ತಾ ಹೋಗಿ, ನೋಡ್ತಾ ಹೋಗಿ, ನಿಮ್ಮ ಮನೆ ಸಂಪ್ರದಾಯಕ್ಕೂ ನಮ್ಮೂರಲ್ಲಿ ಆಗುವಂಥ ನಮ್ಮನೆಯ ಪದ್ಧತಿಗೂ ಏನೇನು ವ್ಯತ್ಯಾಸ ಇದೆ ಅಂತ ನೀವು ನೋಟಿಸನ್ನ ಮಾಡ್ಬೋದು. ಸೊ ಬನ್ನಿ ಮತ್ತೆ ನಮ್ಮ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡೋಣ. ಹಲ್ದಿ ಶಾಸ್ತ್ರ ನಮ್ಮ ಮನೆ ಕಡೆಗೆ ಬಾವಿ ಇದ್ರೆ ನಿಮ್ಮ ಮನೆಯಲ್ಲಿ, ಸೊ ಆ ಬಾವಿ ಕಟ್ಟಿಗೆ ಪೂಜೆ ಜೊತೆಗೆ ಸ್ಟಾರ್ಟ್ ಆಗತ್ತೆ. ಮಡಿಕೆಗಳನ್ನ ಇಟ್ಟು ಕೆಲವೊಂದಿಷ್ಟು ಶಾಸ್ತ್ರಗಳನ್ನ ಹಾಗೆ ಪೂಜೆಯನ್ನ ಮಾಡ್ತಾ ಇಲ್ಲಿಂದ ಅರಿಶಿನ ಶಾಸ್ತ್ರ ಆರಂಭವಾಗತ್ತೆ. ಮತ್ತೆ ತಡ, ಆರ್ ಯು ಗೈಸ್ ರೆಡಿ ಟು ಎಕ್ಸ್ಪೀರಿಯನ್ಸ್ ಸೌತ್ ಇಂಡಿಯನ್ ಹಲ್ದಿ ಸೆರೆಮನಿ ವಿತ್ ಅವರ್ ಫ್ಯಾಮಿಲಿ? ಸೊ ಇಲ್ಲಿಗೆ ವ್ಲಾಗು ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ನಿಮ್ಗೆಲ್ಲ ಇಷ್ಟ ಆಗತ್ತೆ, ನೀವು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಸೊ ಬ್ಲಾಗ್ ಅನ್ನ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ. ಸೊ ಇಲ್ಲಿ ಭಾವ ಮತ್ತೆ ಮಾವನಿಗೆ ಅವ್ರ ಪೇಟೆಯಿಂದನೋ ಕಾಡಿನ ಎಲ್ಲಿಂದ ಬರ್ತಾರೆ. ಸೊ ಅವರಿಗೆ ಮನೆ ಒಳಗೆ ಕರ್ಕೋಬೇಕಾದ್ರೆ ಏನೋ ಒಂದು ಶಾಸ್ತ್ರ ನಡೆಯುತ್ತೆ. ಇದು ಮದುಮಗ ಅಥವಾ ಮದುಮಗಳು ಮಾಡುವಂತಹ ಕಾರ್ಯಕ್ರಮ. ಸೊ ಈ ತರ ಹಲ್ದಿ ಶಾಸ್ತ್ರ ಅವ್ರು ಬಂದ ಮೇಲೆ ಅವರಿಗೆ ಕಾಲೆಲ್ಲ ತೊಳೆದು ಅವ್ರಿಗೆ ಅರಿಶಿಣ ಎಲ್ಲ ಹಚ್ಚಿ ಅವರಿಗೆ ಸ್ವಾಗತ ಮಾಡಿದ ಮೇಲೆ ಮದುಮಗನಿಗೆ ಅರಿಶಿಣ ಹಚ್ಚುವಂತಹ ಶಾಸ್ತ್ರ ಆರಂಭವಾಗುತ್ತೆ ಫ್ರೆಂಡ್ಸ್. ಅದಕ್ಕೂ ಮೊದಲು ಹೆಂಗಸರೆಲ್ಲ ಸೇರಿಕೊಂಡು ಬಾವಿ ಕಟ್ಟೆಯಲ್ಲಿ ಪೂಜೆ ಮಾಡಿದೆ ಅಂತ ನೀವು ನೋಡೇ ಇರ್ತೀರ. ಸೊ ಅದೆಲ್ಲ ಸೇರಿಕೊಂಡು ಆಮೇಲೆ ಫೈನಲಿ ಮದುಮನಿಗೆ ಕರ್ಕೊಂಡೋಗಿ ಮಂಟಪದಲ್ಲಿ ಕೂಳಿಸಿ ಅರಿಶಿಣವನ್ನು ಎಲ್ಲರಿಂದ ಹಚ್ಚಲಾಗತ್ತೆ. ನಮ್ಮನೆಯ ಮುದ್ದು ಹೆಂಗಸರುಗಳು ಅಂದರೆ ಗೃಹಿಣಿಗಳು ಫ್ರೆಂಡ್ಸ್. ಸೊ ಎಲ್ಲರೂ ಕೂಡ ಫೋಟೋಗೆ ಪೋಸ್ಟ್ ಕೊಡ್ತಾ ಇದ್ದೀವಿ ಚೆನ್ನಾಗಿ. ಜಾಸ್ತಿ ನಾವೇನು ಎಕ್ಸ್ಪೆರಿಮೆಂಟನ್ನು ಮಾಡಿಲ್ಲ. ಹಲ್ದಿ ಫಂಕ್ಷನಲ್ಲಿ ನಮ್ಮದು ಬೇಸಿಕ್ ಆದ ಹಲ್ದಿ ಥೀಮನ್ನೇ ಇಟ್ಟಿದ್ವಿ. ಸೊ ಹಲ್ದಿ ಕಲರಲ್ಲಿ ಯೆಲ್ಲೋ ಕಲರ್ ಯಾವುದೇ ರೀತಿಯ ಡ್ರೆಸ್ಸನ್ನು ವೇರ್ ಮಾಡ್ಬೋದಿತ್ತು. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದಿದ್ದಾರೆ. ಸ್ವಲ್ಪ ಪ್ಲೇಸು ಕಂಜೆಸ್ಟೆಡ್ ಆದರೂ ಕೂಡ ಇಟ್ಸ್ ವರ್ಡ್ ಸೆಲೆಬ್ರೇಟಿಂಗ್ ಹಲ್ದಿ ಸೆರೆಮನಿ ವಿತ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಸೊ ಆ ಲಾಫ್ಟರು, ಆ ಜಾಯು, ಆ ಬ್ಲೆಸ್ಸಿಂಗ್ಸು, ಒಂದು ಟ್ರೆಡಿಷ್ನಲ್ ಆದ ಬ್ಲೂಮಿಂಗೇ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಎಲ್ಲನೂ ನೋಡ್ತಾ ಇರಿ. ಇದು ಒಂಥರ ಅಕ್ಕಿ ಶಾಸ್ತ್ರ ಏನೋ ಮಾಡ್ತಾರೆ. ಅದ್ರ ಮೇಲ್ಗಡೆ ಮತ್ತೆ ನಾವು ಕಮಲನ ಇಟ್ಟು ಹುಡುಗನ್ನ ಅಂದರೆ ಮದುಮಗನ್ನ ಕೂಳಿಸಿ ಅರಿಶಿಣ ಶಾಸ್ತ್ರವನ್ನು ಹಚ್ತೀವಿ. ಸೊ ಇಲ್ಲಿ ನೆಲದ ಮೇಲೆ ಕಂಬಳಿನ ಹಾಸಿ ಅದ್ರ ಮೇಲೆ ಅಕ್ಕಿ ಶಾಸ್ತ್ರ ರಂಗೋಲಿ ಥರದ್ದೇನೋ ಮಾಡ್ತಾರೆ. ಅಲ್ಲಿ ಶಂಖ ಗಿಂಕ ಇರುತ್ತೆ, ಸೂರ್ಯ ಚಂದ್ರ ಎಲ್ಲನೂ ಕೂಡ ಅಲ್ಲಿ ಮೂಡಿರುತ್ತೆ. ಸೊ ಇಲ್ಲಿ ನಮ್ಮ ಹೆಂಗಸರೆಲ್ಲರೂ ಸೇರ್ಕೊಂಡು ಲವಲವಿಕೆಯಿಂದ ಮಾಡ್ತಾ ಇದ್ದಾರೆ. ಒಂದು ಇಂಡಿಯನ್ ಟ್ರೆಡಿಷನಲ್ಲಿ ಒಂದು ಫಂಕ್ಷನ್ ಅನ್ನೋದು ಸಕ್ಸಸ್ಫುಲ್ ಆಗೋಕ್ಕೆ ಮೇನ್ ರೀಸನ್, ತುಂಬ ಖುಷಿ ಅನ್ಸ್ಕೊಳ್ಳೋಕ್ಕೆ ಮೇನ್ ರೀಸನು ಫ್ಯಾಮಿಲಿ, ಫ್ರೆಂಡ್ಸು, ರಿಲೇಟಿವ್ಸ್ಗಳು. ಸೊ ರಿಲೇಟಿವ್ಸ್ ಇಲ್ಲದೆ ಯಾವುದೇ ಫಂಕ್ಷನ್ ಕೂಡ ಕಂಪ್ಲೀಟಾಗಿ ಸಕ್ಸಸ್ ಆಗಲ್ಲ. ಆ್ಯಂಡ್ ಇಲ್ಲೂ ಕೂಡ ನಮ್ಮ ಮನೆಯಲ್ಲೂ ಕೂಡ ಎಲ್ಲರ ಮನೆಯಲ್ಲಿ ಬರೋ ಥರ ಫಂಕ್ಷನ್ಸ್ ಅಲ್ಲಿ ನಡೀತಾ ಇದೆ. ಹಾಗೆ ನಮ್ಮೆಲ್ಲ ಬಂಧು ಮಿತ್ರರು ಕೂಡ ಬಂದು ಭಾಗವಹಿಸ್ತಿದ್ದಾರೆ. ಫೈನಲಿ ಹಳದಿ ಶಾಸ್ತ್ರಕ್ಕೆ ಮಂಟಪ ಸಜ್ಜಾಗ್ಬಿಟ್ಟಿದೆ. ಇವಾಗ ಮದುಮಗನ ಕರ್ಕೊಂಡ್ಬಂದು ಡೈರೆಕ್ಟಾಗಿ ಕೂಳಿಸ್ಬಿಟ್ರೆ ಮುಗ್ದೋಯ್ತು ಅಷ್ಟೇ ಕಥೆ. ಅವ್ನು ಪಾಡು ದೇವರಿಗೆ ಗೊತ್ತು. ಸೊ ಕಂಪ್ಲೀಟಾಗಿ ಬಿಳಿ ಇರುವಂತಹ ನಮ್ಮ ಹುಡುಗ ಯೆಲ್ಲೋ ಕಲರಲ್ಲಿ ಆಗಿಬಿಡ್ತಾನೆ ಇವಾಗ. ಸೊ ಫಂಕ್ಷನ್ ಅಂದಮೇಲೆ ಲೇಡೀಸ್ಗಳಿಗೆ ಫೋಟೋಸು ಫಸ್ಟು ಪ್ರಿಫರೆನ್ಸು. ನಮ್ಮ ಫೋಟೋಗ್ರಾಫರು ಕೂಡ ಲೇಡೀಸ್ಗಳ ಫೋಟೋ ತೆಗೆಯೋದ್ರಲ್ಲೇ ಬ್ಯುಸಿ ಆಗಿರ್ತಾರೆ. ಹಾಗೆ ನಾವು ಕೂಡ ಸ್ವಲ್ಪ ಫೋಟೋನ ತೊಗೊತಾ ಇದ್ದೀವಿ. ನಮ್ಮ ರಜತನ್ನು ಕೂಳಿಸಿ ಅಂದರೆ ಹುಡುಗನ ಮದುಮಗನ ಕೂಳಿಸಿ ಅರಿಶಿಣ ಹಚ್ಚೋಂಬಂದು ಸ್ವಲ್ಪ ಲೇಡೀಸ್ಗಳು ಯಾವ ಥರ ರೆಡಿ ಆಗಿದ್ದಾರೆ ಅಂತ ನೀವಿಲ್ಲಿ ನೋಡ್ಬೋದು. ಬೇಸಿಕ್ ರೆಡಿ ಫ್ರೆಂಡ್ಸ್, ಬೇಸಿಕ್, ಜಾಸ್ತಿ ಏನು ಆಡಂಬರ ಇಲ್ಲ. ನಮ್ಮದು ನಾರ್ಮಲ್ ಆಗಿ ನಾವು ಯೆಲ್ಲೋ ಕಲರಲ್ಲಿ ರೆಡಿ ಆಗಿದ್ದೀವಿ. ಆ್ಯಂಡ್ ನಾವು ವಿ ಆರ್ ಗೋಯಿಂಗ್ ಟು ಬಿಗಿನ್ ದ ಹಲ್ದಿ ಸೆರೆಮನಿ. ಆ್ಯಕ್ಚುವಲ್ ಆಗಿ ಹಲ್ದಿ ಹಚ್ಚುವಂಥ ಶಾಸ್ತ್ರ ಇವಾಗಿಂದ ಆರಂಭವಾಗುತ್ತೆ ಫ್ರೆಂಡ್ಸ್. ಸ್ಲೋ ಮೋಷನಲ್ಲಿ ನಡ್ಕೊ ಬರ್ತಾ ಇರೋಂಥ ಹಾಲು ಕಿಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಮದುಮಗ. ಅವ್ನಿಗೆ ಗೊತ್ತಿಲ್ಲ ಇವಾಗ ಯಾವ ರೇಂಜಿಗೆ ಅವನಿಗೆ ಹಚ್ಚಿ ಯೆಲ್ಲೋ ಕಲರ್ ಮಾಡಿ ಇಡ್ತೀವಿ ಅಂತ. ಸೊ ನಾವಿಲ್ಲಿ ಹಲ್ದಿ ಹಚ್ಚಬೇಕಾದ್ರೆ ನಾವು 60% ಹಳದಿಯನ್ನು ಯೂಸ್ ಮಾಡಿದ್ವಿ, 40% ಮುಲ್ತಾನ್ ಮಿಟ್ಟಿ ಹಾಗೂ ರೋಸ್ ವಾಟರು, ಮಿಲ್ಕು, ಸ್ವಲ್ಪ ನೀರನ್ನು ಹಾಕಿ ನಾವು ಹಲ್ದಿಯನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ನಾರ್ಮಲ್ ಕಂಪ್ಲೀಟಾಗಿ ಹಳದಿನೇ ಹಾಕ್ತಿದ್ರು ಮೊದಲೆಲ್ಲ, ಬಟ್ ಇವಾಗ ಸ್ವಲ್ಪ ಕಂಪ್ಲೀಟ್ ಆದ ಅರಿಶಿಣ ಆಗಿಬಿಟ್ರೆ ನೆಕ್ಸ್ಟ್ ಡೇ ಮದುವೆ ಇರೋದ್ರಿಂದ ಅಷ್ಟು ಮೇಕಪ್ ಚೆನ್ನಾಗಿ ಕಾಣಲ್ಲ, ಮತ್ತು ಹುಡುಗನಿಗೂ ಕೂಡ ಅಷ್ಟು ಗ್ಲೋ ಬರಲ್ಲ ಅಂತ ನಾವೇನು ಮಾಡಿದ್ದೀವಿ, ಅರಿಶಿಣನ ಸ್ವಲ್ಪ ಆ್ಯಡ್ ಮಾಡಿದ್ದೀವಿ. ಮುಲ್ತಾನ್ ಮಿಟ್ಟಿ, ಹಾಲು, ಹಾಗೆ ನಾವು ರೋಸ್ ವಾಟರು, ಮಿಲ್ಕ್ ಅಂದರೆ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ನಾವು ನಮ್ಮ ಅರಿಶಿಣವನ್ನು ರೆಡಿ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಇಲ್ಲಿ ಈ ಥರ ಹುಡುಗ ಅಂದರೆ ಮದುಮಗ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಮಂಟಪದಲ್ಲಿ ಕೂತ್ಕೊತಾನೆ.
ನಮ್ಮ ಇಂಡಿಯನ್ ಕಲ್ಚರಲ್ಲಿ ಸಾಕಷ್ಟು ಕಸ್ಟಮ್ಸ್ಗಳಿದೆ, ಅದರಲ್ಲಿ ಟ್ರೆಡಿಷನ್ಸ್ಗಳೇನೇನಿದೆ. ಸೊ ಅದೆಲ್ಲನೂ ಕೂಡ ಡೆಫಿನೆಟ್ಲಿ ತುಂಬ ಇಂಪಾರ್ಟೆನ್ಸನ್ನು ಹೊಂದಿದೆ, ಸೈಂಟಿಫಿಕ್ ರೀಸನ್ಸನ್ನು ಕೂಡ ಹೊಂದಿದೆ. ಇದರಲ್ಲಿ ಈ ಹಲ್ದಿ ಶಾಸ್ತ್ರ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದು ಬಿಫೋರ್ ವೆಡ್ಡಿಂಗು ಕಂಪ್ಲೀಟಾಗಿ ಮದುಮಗ ಅಥವಾ ಮದುಮಗಳಿಗೆ ಅದು ಟರ್ಮರಿಕನ್ನು ಹಚ್ಚೋದು. ಸೊ ಅದು ಒಂದು ಗ್ಲೋ ಅಷ್ಟೇ ಕೊಡಲ್ಲ, ಅಥವಾ ಪಾಸಿಟಿವ್ ವೈಬನ್ನು ಕೂಡ ಫೀಲ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಒಂದು ಫಂಕ್ಷನಿಂದ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ಒಂದು ಒಳ್ಳೆಯ ವೈಬಲ್ಲಿ ಇರ್ತಾರೆ, ಎಲ್ಲರೂ ಕೂಡ ಒಟ್ಟಿಗೆ ಇರ್ತಾರೆ. ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಇದೆಲ್ಲ ರಿಚುವಲ್ಸ್ ಏನಿದೆ, ಹಲ್ದಿ ಫಂಕ್ಷನ್ಸು, ಮದುವೆ ಮೊದಲು ಆ ಥರದ್ದೆಲ್ಲನೂ ಒಂದು ಸ್ಟ್ರೆಸ್ಸನ್ನು ಫ್ರೀ ಮಾಡಿ ಫ್ಯಾಮಿಲಿಯನ್ನು ಟುಗೆದರ್ ತರುತ್ತೆ. ಹಾಗೆ ಒಂದು ಬ್ಯೂಟಿಫುಲ್ ಆದ ಲೈಫ್ ಸ್ಟಾರ್ಟ್ ಮಾಡುವಂತಹ ಪರ್ಸನ್ಸ್ಗಳಿಗೆ ಯಾವುದೇ ರೀತಿಯ ಸ್ಕಿನ್ ಇರಿಟೇಷನ್ಸು ಅಥವಾ ಇನ್ಫೆಕ್ಷನ್ ಇಲ್ಲದೇ ಇರೋ ಥರ ನೋಡ್ಕೊಳ್ಳುತ್ತೆ. ಒಂಥರ ಈ ರಿಚುವಲ್ಸು, ಈ ಟ್ರೆಡಿಷನ್ಸ್ಗಳ ಸಾಕಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಸೈಂಟಿಫಿಕ್ ಹಾಗೂ ಸ್ಪಿರಿಚುವಲಿ ಕೂಡ ಒಂದು ಒಳ್ಳೆಯ ವೈಬನ್ನು ನಿಮ್ಗೆ ಪ್ರೊವೈಡ್ ಮಾಡಿದ್ರೆ ಟರ್ಮರಿಕ್, ಅದ್ರ ಜೊತೆಗೆ ನೀವು ನಿಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಕೂಡ ಮಾಡ್ಕೋಬೋದು. ಇಲ್ಲಿ ಫ್ರೀಯಲ್ಲಿ ಎಲ್ಲರಿಗೂ ಕೂಡ ಮದುವೆ ಹಿಂದಿನ ದಿನ ಒಂದು ಫೇಸ್ ಮಾಸ್ಕನ್ನು ಹಾಕೋತ ಇದ್ದಾರೆ ಅಂತ ಅನ್ಕೋಬೋದು. ಸೊ ಯಾಕಂದರೆ ಇದರಲ್ಲಿರುವಂತಹ ಎಲ್ಲ ಸ್ಪೆಷಲ್ ಕ್ವಾಲಿಟೀಸ್ಗಳಿಂದ ಟರ್ಮರಿಕ್ ಜೊತೆಗೆ ಸೇರಿಕೊಂಡು ಈ ಸ್ಯಾಂಡಲ್ವುಡ್ಗಳು, ಬೇಸನ್ ಫ್ಲವರ್, ಹಾಗೆ ನೀವು ಒಂದು ವೇಳೆ ರೋಸ್ ವಾಟರು, ಮಿಲ್ಕನ್ನೆಲ್ಲ ಯೂಸ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಒಂದು ಗ್ಲೋ ಅಂತೂ ಡೆಫಿನೆಟ್ಲಿ ನಿಮ್ಮ ಮದುವೆಯಲ್ಲಿ ನೋಡೋಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಸೊ ಒಂದು ವೇಳೆ ನೀವು ಹಲ್ದಿ ಫಂಕ್ಷನಿಗೆ ಟ್ರೈ ಮಾಡ್ತಾ ಇದ್ದರೆ ಇದನ್ನು ಟ್ರೈ ಮಾಡ್ಬೋದು. ಸಿಂಪ್ಲಿ ಹಲ್ದಿ ಅಷ್ಟೇ ಹಾಕದೆ ಅದ್ರ ಜೊತೆಗೆ ನೀವು ಅಷ್ಟು ಪರ್ಸೆಂಟು ಅಂತ ಬೇಸನ್ನು ಅಂದರೆ ಗ್ರಾಮ್ ಫ್ಲವರು, ಹಾಗೆ ನೀವು ಸ್ಯಾಂಡಲ್ವುಡ್ಡು ಅಥವಾ ಮುಲ್ತಾನ್ ಮಿಟ್ಟಿ, ಮಿಲ್ಕು ಮತ್ತು ವಾಟರ್ ಜೊತೆಗೆ ಮಿಕ್ಸ್ ಮಾಡಿ ರೋಸ್ ವಾಟರ್ನ ಕೂಡ ಹಾಕೊಳ್ಳೋದನ್ನು ಮರಿಬೇಡಿ. ಸೊ ನಿಮ್ಮ ಟ್ರೆಡಿಷನ್ ರಿಚುವಲ್ ಜೊತೆಗೆ ಒಂದು ಒಳ್ಳೆಯ ಗ್ಲೋವನ್ನು ಕೂಡ ಪಡಿಬೋದು ಫ್ರೆಂಡ್ಸ್. ಸೊ ಇಲ್ಲಿ ನಮ್ಮ ರಮ್ಯಾ ಅವರು ತಮ್ಮ ಮುದ್ದಿನ ಮಗನಿಗೆ ಅರಿಶಿಣನ ಹಚ್ತಾ ಇದ್ದಾರೆ. ಸೊ ಆವಾಗಲೇ ಹೇಳಬೇಕಿತ್ತು, ಇದು ನಮ್ಮ ರಮ್ಯಾ ಅವರ ಮಗನ ಅರಿಶಿಣ ಶಾಸ್ತ್ರ, ಅಂದರೆ ನನ್ನ ಮೈದ್ನನ ಅರಿಶಿಣ ಶಾಸ್ತ್ರದ ಕಾರ್ಯಕ್ರಮ. ಸೊ ಐ ಹೋಪ್ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನೀವು ಗೊತ್ತಾಗಿರುತ್ತೆ ಅಂತ ಅನ್ಕೊತೀನಿ. ಸೊ ನಮ್ಮ ರಿಲೇಟಿವ್ಸ್ ಬಿಟ್ಟು ಬೇರೆ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೋಸ್ಕರ ಹೇಳ್ತಾ ಇರೋದು.
ಫೈನಲಿ ನಮ್ಮ ಮದುಮಗನನ್ನು ಅಸಮಣೆಯಿಂದ ಇಳಿಸ್ತಾ ಇದ್ದೀವಿ. ಅರಿಶಿಣ ಹಚ್ಚಿ ಮುಗೀತು ಫ್ರೆಂಡ್ಸ್. ಸೊ ಈ ಥರ ನಮ್ಮ ರಿಚುವಲ್ಸ್ ಇರುತ್ತೆ. ಅರಿಶಿಣ ಶಾಸ್ತ್ರದಲ್ಲಿ ನಿಮ್ಮ ಮನೇಲಿ ಯಾವ ಥರ ಇತ್ತು, ಎಷ್ಟು ಸಿಮಿಲಾರಿಟೀಸ್ ನಿಮ್ಗೆ ನೋಡೋಕೆ ಸಿಗ್ತು ಈ ವಿಡಿಯೋದಲ್ಲಿ ಅಂತ ನೀವು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಸೊ ಫೈನಲಿ ವ್ಲಾಗು ನಮ್ಮದು ಕಂಪ್ಲೀಟ್ ಆಯಿತು. ಫ್ಯಾಮಿಲಿ ಜೊತೆಗೆ ಮಾಡಿರುವಂತಹ ನಮ್ಮ ಒಂದು ಬ್ಯೂಟಿಫುಲ್ ಆದ ಮೆಮೊರೀಸು ಕ್ಯಾಪ್ಚರ್ ಮಾಡಿಕೊಟ್ಟಿದ್ದು ಶ್ರೀಮಾತಾ ಸ್ಟುಡಿಯೋ ಫೋಟೋಗ್ರಾಫಿ ಕುಮಟಾ ಅವರು. ಸೊ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ಒಂದು ವೇಳೆ ನಿಮಗೆ ಮದುವೆಗೆ ಯಾವುದೇ ರೀತಿಯ ಪ್ರೀ ವೆಡ್ಡಿಂಗ್ ಶೂಟಿಗೆ ಕಾಂಟ್ಯಾಕ್ಟ್ ಮಾಡೋದಿದ್ರೆ ಡೆಫಿನೆಟ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ. ನನ್ನ ಬ್ಲಾಗ್ ಕೂಡ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇಲ್ಲ. ಬಟ್ ಇನ್ನೂ ಕೂಡ ರಿಚುವಲ್ಸ್ ಇದೆ. ಒಂದು ನೂಲಿನ ಶಾಸ್ತ್ರದ ರಿಚುವಲ್ ನಡೆಯುತ್ತೆ. ಸೊ ಅದನ್ನು ಕೂಡ ನೋಡ್ಕೊಂಡು ಹೋಗ್ಬಿಡಿ.